ಮೊದಲು ಬೆಂಗಳೂರು ಚಿಕ್ಕದಾಗಿತ್ತು, ಬೆಂಗಳೂರು ನಗರಸಭೆ ಇತ್ತು. ಅದಾದಮೇಲೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಆಯಿತು. ಅದಾದಮೇಲೆ ಬೆಂಗಳೂರು ಹೊರ ವಲಯದಲ್ಲಿ ದಾಸರಳ್ಳಿ ನಗರಸಭೆ, ಪಟ್ಟಣಗೆರೆ ನಗರಸಭೆ, ಬೊಮ್ಮನಹಳ್ಳಿ ನಗರಸಭೆ, ಬೇಟರಾಯನಪುರ ನಗರಸಭೆ ಅಂತೇಳಿ 4 ನಗರಸಭೆ, ಯಲಹಂಕ ನಗರಸಭೆ 4 ನಗರಸಭೆಗಳಿತ್ತು. ಇದನ್ನೆಲ್ಲ ಸೇರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದರು. 100 ಕಾರ್ಪೊರೇಟರ್ ಇದ್ದಿದ್ದ 198ಕ್ಕೆ ಏರಿಸಿದ್ರು. 198 ಕಾರ್ಪೊರೇಟರು, ಒಬ್ಬ ಮೇಯರು, ಒಬ್ಬ ಡೆಪ್ಟಿ ಮೇಯರು, ವರ್ಷಕ್ಕೊಬ್ಬೊಬ್ಬ ಆಗ್ತಾ ಇದೆ. ಹಿಂದೆ KMC ಆಗ್ತಲ್ಲಿ ಇರುತ್ತೋ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗ್ತಲ್ಲಿ ಇರುತ್ತೋ, ಅದರ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು. ಸನ್ಮಾನ್ಯ ಅಧ್ಯಕ್ಷೆ, 4 ವರ್ಷ ಆಯ್ತು, ಚುನಾವಣೆ ಇಲ್ಲ. ಯಾವ ಸರ್ಕಾರ ಕಾರಣ ಅಂತ ನಾನು ಹೇಳಲ್ಲ. ಒಬ್ಬರೇ ಕಮಿಷನರು ನಡೆಸ್ತಾ ಇದ್ದಾರೆ. ಇವತ್ತು ಒಂದ್ಸಾರಿ ಕಮಿಷನ್ ಭೇಟಿ ಮಾಡ್ಬೇಕಂತ ಹೋದೆ ನಾನು. ಊಟ ಸಮಯ, ಕಮಿಷನರು ತಪ್ಪು ತಿಳ್ಕೊಂಬೇಡಿ, ನಾನು ಒಂದು ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಒಳಗಡೆ ಹೋದ್ರು. ಟೈಮಿಗೆ ಸರಿಯಾಗಿ ಊಟ ಮಾಡಿ, ಟೈಮ್ ಸರಿಯಾಗಿ ನಿದ್ದೆ ಮಾಡಿ, ಟೈಮ್ ಸರಿಯಾಗಿ ನಾಷ್ಟ ಮಾಡಿ ಇವತ್ತು ಬೆಂಗಳೂರಿನ ಒಬ್ಬ ಕಮಿಷನರ್ ನಡೆಸ್ತಾ ಇದ್ದಾರೆ. ನಿಜ, ಬೆಂಗಳೂರು ವಿಸ್ತಾರ ಆದಾಗೆ ಇವತ್ತು ಗ್ರೇಟರ್ ಬೆಂಗಳೂರು ಬೇಕು. ಆದ್ರೆ ಮಾಡಿದ್ರು ಟೈಮ್ ಸರಿಯಾಗಿ ಊಟ ಮಾಡೋದು. ಅದು ಮುಂದೆ ಬಿಲ್ ಬಗ್ಗೆ ಮಾತಾಡಿ, ಊಟ ಮತ್ತೆ ಮಾತಾಡಿ. ಪಾಪ ನಾವು ಹೋದಾಗಂತ ಅವ್ರು ಊಟನೇ 4-5 ಗಂಟೆಗೆ ಏನೋ ಊಟ ಮಾಡ್ತಾ ಇದ್ರು. ಯಾವಾಗ ಊಟ ಮಾಡಿದ್ರಿ? ಒಬ್ಬ ಶಾಸಕರು ಅವ್ರ ಕಷ್ಟನ ನಾನು ಹೋದ್ರೆ ಹಿಂಗ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ನಗ್ತಾ ಇರೋದು ನೋಡಿ. ಆಯ್ತು, ಈಗ ಬಿಲ್ ಬಗ್ಗೆ ಮಾತಾಡ್ತಾರೆ. ಅಟ್ಲೀಸ್ಟ್ ಒಬ್ಬ MLA ಮತ್ತೆ ಈಗ ಮಾತಾಡಿ, ನಿಮ್ ಗ್ಯಾಲರಿ ಒಳಗೆ ನೀವು ಮಾತಾಡಿ. ಈಗ ನೀವೀಗ ಬಿಲ್ ಬಗ್ಗೆ ಚರ್ಚೆ, ಕಮಿಷನರ್ ಬಗ್ಗೆ ಚರ್ಚೆ, ಬಗ್ಗೆನೇ ಚರ್ಚೆ. ಆಯ್ತು, ಬಿಲ್ ಬಗ್ಗೆ ಮಾತಾಡಿ. 5 ಗಂಟೆ ಆದ್ರೂ ಪಾಪ ಅವರು ಅವಾಗ 5 ಗಂಟೆಯಲ್ಲಿ ಊಟ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿ ಊಟ ಮಾಡ್ಕೊಂಡ್ ಬಂದು ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದಾರೆ. ಅದು ಇನ್ನೇನು ಹೇಳಿ, ಪಾಪ ಅವ್ರು ನಗ್ತಾ ಇದಾರೆ ಅಂತ ಏನೋ ಹೇಳಿ. ಸತೀಶ್ ಅವರೇ, ಅಧ್ಯಕ್ಷ ನೀವು ಮಾತಾಡಿ. ಮುನ್ರಾಜ್ ಅಧ್ಯಕ್ಷ, ಕೂತ್ಕೊಳ್ಳಿ. ಈಗ ಬಿಲ್ ಬಗ್ಗೆ ಮಾತಾಡಿ. ಅಧ್ಯಕ್ಷ, ನಾನು ಬಿಲ್ ಬಿಟ್ಟು ಬೇರೆ ಏನು ಮಾತಾಡಲ್ಲ. ಬೇರೆ ಮಾತಾಡಬೇಕಾದ್ರೆ ಬಜೆಟ್ ಭಾಷಣದಲ್ಲಿ ಮಾತಾಡ್ತೀವಿ, ಅವಕಾಶ ಇದೆ. ಆದ್ರೆ 198 ಇದ್ದಿದ್ನ ಹಿಂದಿನ ಸರ್ಕಾರ 243 ಸದಸ್ಯರನ್ನ ಮಾಡಿತ್ತು. ಈ ಸರ್ಕಾರ ಬಂದ ಮೇಲೆ ಅದನ್ನು ಬದಲಾವಣೆ ಮಾಡಿ 225 ಸದಸ್ಯರಿಗೆ ಮಾಡಿದ್ರು. ಚುನಾವಣೆ ಆಗ್ಲಿಲ್ಲ, ಅದಕ್ಕೋಸ್ಕರ ಗ್ರೇಟರ್ ಬೆಂಗಳೂರು ಮಾಡೋಣ ಅಂತ ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ದೊಡ್ಡ ವಿಷನ್ ಇಟ್ಕೊಂಡು ಮಾಡಬೇಕು ಅಂತೇಳಿ ಕಲ್ಪನೆ ಇಟ್ಕೊಂಡು ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಮಾಡಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಆದ್ರೆ 4, 5, 3, 7 ಮೇಯರ್ ಮಾಡಕ್ಕೆ ನಮ್ಮ ಅಬ್ಜೆಕ್ಷನ್. ಮೇಯರ್ ಒಬ್ಬನೇ ಇರಲಿ, ಕಾರ್ಪೊರೇಷನ್ ಜಾಗ ಹೊಡೆದಾಕ್ಬಿಟ್ಟು ಇನ್ನೊಂದಷ್ಟು ಅಕ್ವೈರ್ ಮಾಡಿ ದೊಡ್ಡ ಗ್ರೇಟರ್ ಬೆಂಗಳೂರು ಭವನ ಕಟ್ಟಿ ಒಬ್ಬನೇ ಮೇಯರ್ ಇರಲಿ. ಆಡಳಿತನ ಈಗ 8 ವಲಯಗಳಿದೆ ಬೆಂಗಳೂರು ಸುತ್ತು, 8 ಝೋನಲ್ ಕಮಿಷನರ್. ಮೊದಲು ಝೋನಲ್ ಕಮಿಷನರ್ ಇರಲಿಲ್ಲ, ಒಬ್ಬರೇ ಜಾಯಿಂಟ್ ಕಮಿಷನರ್ ಇದ್ದಿದ್ದು. ಇವತ್ತು ಪ್ರತಿ ಝೋನ್ಗೆ IAS ಆಫೀಸರ್ ಝೋನಲ್ ಕಮಿಷನರ್ ಇದ್ದಾನೆ. ಅಲ್ಲಿನ ಕಡತ ಅಲ್ಲೇ ತೀರ್ಮಾನ ಮಾಡಬಹುದು. ಇವತ್ತು ಕೂಡ ಅಲ್ಲಿಂದ ಯಾವ್ದಾದ್ರು ಫೈಲ್ ಕಾರ್ಪೊರೇಷನ್ಗೆ ಹೋದ್ರೆ ತಿಂಗಳಾದ ಗಟ್ಟಲೆ ಬರಲ್ಲ. ಅಧ್ಯಕ್ಷ, ವಿಶ್ವನಾಥ್ ಪ್ರಸ್ತಾಪ ಮಾಡಿದ್ರು, ಇಲ್ಲೇನಾಗ್ತದೆ, ಅಕಸ್ಮಾತ್ ಒಬ್ಬ ಮೇಯರ್ ಈ ತೀರ್ಮಾನ ಮಾಡಬಹುದು, ಒಬ್ಬ ಆ ಮೇಯರ್ ತೀರ್ಮಾನ ಮಾಡಬಹುದು, ಒಬ್ಬ ಉಚಿತವಾಗಿ ಕೊಡಬಹುದು ಅಂತ ಹೇಳಿದ್ರು. ನಿಜ, ಇದೆಲ್ಲ ಬರ್ತದೆ. ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಬೆಂಗಳೂರು, ಇನ್ನೊಬ್ಬ ಕೆಂಪೇಗೌಡರ ಮಗ DK ಶಿವಕುಮಾರ್ ಅವರು ಅನೇಕ ಮೇಯರ್ಗಳಾಗಿ ವಿಭಜನೆ ಮಾಡಬಾರದು ಅಂತ ನನ್ನ ವಿನಂತಿ. ಅವ್ರಿಗೆ ಶಕ್ತಿ ಇದೆ, ಧೈರ್ಯ ಇದೆ, ಎಲ್ಲ ಆಸಕ್ತಿ ಇದೆ. ಯಾರು ಬೆಂಗಳೂರಿನಲ್ಲಿ ಟನಲ್ ಮಾಡಬೇಕು ಅಂತ ಯೋಚನೆ ಮಾಡಿ. ಆಯ್ತು, ಬಿಲ್ ಬಗ್ಗೆ ಹೇಳಿ. ಟನಲ್ ಬಗ್ಗೆ ಮಾತ್ರ ಎಂತ ಮಾಡುದು? ಇಲ್ಲಲ್ಲೇ ಟನಲ್ ಬರೋದು ಅಧ್ಯಕ್ಷ. ನಾವು ಅದು ಬೆಂಬಲ ಇದೆ. ಅವ್ರ ವಿಷನ್ ಇಲ್ಲ. ನಾವು ಟನಲ್ ಮಾಡಕ್ ತಂದಿರೋದಕ್ಕೆ ಬೆಂಬಲ ಇದೀವಿ ಸರ್. ಸ್ಕೈಡೆಕ್ ಮಾಡಬೇಕು ಅಂತ ಕನ್ಸ್ಕೊಂಡಿರ್ಲಿಲ್ಲ ಯಾರು ಬೆಂಗಳೂರಿನಲ್ಲಿ. ಅವ್ರು ಯೋಚನೆ ಮಾಡಿದ್ರು, ಅದಕ್ಕೆಲ್ಲ ಸಪೋರ್ಟ್ ಇದೀವಿ ಅಣ್ಣ. ಸತೀಶ್ ರೆಡ್ಡಿ, ಒಂದ್ ನಿಮಿಷ ಕೂತ್ಕೊಪ್ಪ. ನಾವು ಗೆದ್ದಾಗ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಉಸ್ತುವಾರಿ ಸಚಿವರಾದ್ರು. ನಾವೆಲ್ಲ ಬಹಳ ಆಸೆ ಇಟ್ಕೊಂಡಿದ್ವಿ. ಒಂದು ದೊಡ್ಡ ಎಲ್ಲ ವಲಯಕ್ಕೂ ಬಂದರು. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಾಕಾರ. ನಾವು ಹೇಳಿದ್ರಿ ಅಧ್ಯಕ್ಷ, ಹುಟ್ಟು ನಿಶ್ಚಿತ, ಸಾವು ಖಚಿತ. ಆದ್ರೆ ನೀವು ಮಾಡಿದ ಕೆಲಸ ಶಾಶ್ವತ.
ನಿಮ್ಗೆ ಏನ್ ಬೇಕಾದ್ರೂ ಸಹಕಾರ ಕೊಡ್ತೀರಿ, ಬೆಂಗಳೂರನ್ನ ಇಂಪ್ರೂವ್ ಮಾಡಿ ಅಂತ ಹೇಳಿದ್ವಿ. ಪತ್ರಿಕೆಯವರು ಬರೆದ್ರು ನಮ್ಮನ್ನ, ಎಲ್ಲ ಬಿಜೆಪಿ ಶಾಸಕರು ಡಿ ಕೆ ಶಿವಕುಮಾರ್ ಅವ್ರನ್ನ ಹೊಗಳಿದ್ರು. ನಾವು ಹೊಗಳಿಲ್ಲ. ಬೆಂಗಳೂರು ಅಭಿವೃದ್ಧಿ ಆಗಬೇಕು. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ. ಇದಕ್ಕೆ ಗ್ರೇಟರ್ ಬೆಂಗಳೂರು ಇರಲಿ, ಮೇಯರ್ ಒಬ್ಬನು ಮಾಡಿ, ಆಡಳಿತ ವಿಕೇಂದ್ರೀಕರಣ ಮಾಡಿ, ಬೇರೆ ಬೇರೆ ಝೋನ್ಗಳಿಗೆ ಶಕ್ತಿ ಕೊಡಿ. ಅದು ಬಿಟ್ಟು 4 ಪಾರ್ಟಿಯವರು 4 ಮೇಯರ್ ಆದರೆ ಬೆಂಗಳೂರಿನ ಅವಸ್ಥೆ ಏನು ಅಧ್ಯಕ್ಷ? 4 ಪಾರ್ಟಿಯವರು 4 ಮೇಯರ್ ಆದರೆ ಒಬ್ಬ ಏನೋ ಕೊಡ್ತಾರೆ, ಟ್ಯಾಕ್ಸ್ ಕಮ್ಮಿ, ಇನ್ನೊಬ್ಬ ಟ್ಯಾಕ್ಸ್ ಜಾಸ್ತಿ, ಒಬ್ಬ ಒಂದು ಫ್ರೀ, ಇನ್ನೊಬ್ಬ ಇಲ್ಲ. ವೆಲ್ಫೇರ್ ಸ್ಕೀಮಲ್ಲಿ ಒಬ್ಬ ಬೇಕಾದಷ್ಟು ಘೋಷಣೆ ಮಾಡ್ತಾರೆ, ಇನ್ನೊಬ್ಬ ನೀರು ಕೊಡಲ್ಲ. ಇವೆಲ್ಲ ಸಮಸ್ಯೆ ಇದೆ. ನಮ್ದು ಒಂದೇ ಇಚ್ಛೆ, ಬೆಂಗಳೂರು ಒಬ್ಬರೇ ಮೇಯರ್ ಇರಬೇಕು. ಓಕೆ. ಒಂದು ವೇಳೆ ಅಂತಾರಾಷ್ಟ್ರೀಯದವರು ಯಾರಾದ್ರೂ ಬೆಂಗಳೂರಿಗೆ ಬಂದರು, ಯಾರು ಹೋಗಿ ರಿಸೀವ್ ಮಾಡಬೇಕು? ಪದ್ಧತಿ ಇರೋದು ಬೆಂಗಳೂರಿನ ಪ್ರಥಮ ಪ್ರಜೆ ಮೇಯರ್ ಹೋಗಿ ರಿಸೀವ್ ಮಾಡಬೇಕು. ಇವತ್ತು ಯಾರು ಹೋಗ್ತಾರೆ? ಈಸ್ಟ್ ಮೇಯರು, ವೆಸ್ಟ್ ಮೇಯರು, ಸೆಂಟ್ರಲ್ ಮೇಯರು, ನಾರ್ತ್ ಮೇಯರು, ಸೌತ್ ಮೇಯರು ಅಂತ ಆದ್ರೆ ಯಾರು ಹೋಗ್ತಾನೆ ರಿಸೀವ್ ಮಾಡಕ್ಕೆ? ಬೆಂಗಳೂರು ಗೌರವ ಏನು? ಆ ಲೋಕಲ್ ಯಾರು ಇರ್ತಾನೋ ಆ ಮೇಯರ್ ಹೋಗ್ಬೇಕು. ಅದು ಬೇಡ. ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ನಿಮ್ಮ ವಿಷನ್ ಚೆನ್ನಾಗಿದೆ, ನಿಮ್ಮ ದೃಷ್ಟಿ ಚೆನ್ನಾಗಿದೆ, ನಿಮಗೆ ತಾಕತ್ತಿದೆ. ಒಬ್ಬನೇ ಮೇಯರ್ ಬೆಂಗಳೂರಿಗೆ ಒಂದು ದೊಡ್ಡ, ಇವಾಗ ಕೆಂಗಲಲ್ಲಿ ಬಂತ ಇದ್ದು ವಿಧಾನಸೌಧ ಕಟ್ಟಿದ್ರು, ಎಸ್.ಎಂ. ಕೃಷ್ಣ ಸಾಹೇಬರು ಪಕ್ಕದಲ್ಲಿ ಸುವರ್ಣ ವಿಕಾಸಸೌಧ ಕಟ್ಟಿದ್ರು. ಆ ರೀತಿ ನೀವು ಒಂದು ಗ್ರೇಟರ್ ಬೆಂಗಳೂರು ಭವನ, ದೊಡ್ಡದು ವಿಧಾನಸೌಧ ತರ ಕಟ್ಟಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರಾದ್ರೂ ಬಂದ್ರೆ ಬೆಂಗಳೂರಿಗೆ, ಇಂಥವ್ರ ಕಾಲದಲ್ಲಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು, ಇನ್ನೊಬ್ಬ ಕೆಂಪೇಗೌಡರ ಮಗ ಬೆಂಗಳೂರಲ್ಲಿ ಇದ್ರು ಡಿ ಕೆ ಶಿವಕುಮಾರ್ ಅವರು ಅಂತ, ಅವ್ರು ಈ ಭವನನ ಕಟ್ಟಿದ್ರು ಅಂತ ನೋಡ್ಬೇಕು ಅಂತ ನಮ್ಮ ಆಸೆ. ಸರಿ, ನಮ್ಗೆ ಆಸೆ ಇದೆ. ರಾಮಮೂರ್ತಿ, ನೀವು ರಾಜ್ಯದ ತುಂಬಾ ಹೋರಾಟ ಮಾಡಿ ಸರ್ಕಾರ ತಂದಾಗ ನಾವು ಮೊದಲನೇ ಚೇರಲ್ಲಿ ಕೂತ್ಕೊಬಹುದು ಅಂತ ನಿರೀಕ್ಷೆ ಮಾಡಿದ್ವಿ. ನಮ್ಮ ಕಡೆಯಿಂದ ಏನು ಗೊಂದಲ ಇರಲಿಲ್ಲ, ನಿಮ್ಮಲ್ಲೇ ಗೊಂದಲ ಸೃಷ್ಟಿ ಆಯ್ತು. ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ. ಆದ್ರೆ ಒಬ್ಬರನ್ನೇ ಮೇಯರ್ ಮಾಡಿ 4-5 ಮೇಯರ್ನ ಮಾಡಬೇಡಿ. ಅದು ಮುಂದಿನ ದಿನಗಳಲ್ಲಿ ಬಹಳ ಅಭಾಸ ಆಗ್ತದೆ. ದೆಹಲಿಯಲ್ಲಿ ಮಾಡಿ ಹಿಂದಕ್ಕೆ ಬಂದಿದ್ದಾರೆ, ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಬಾಂಬೆನಲ್ಲಿ ಮಾಡಿ ಹಿಂದಕ್ಕೆ ಬಂದಿದ್ದಾರೆ. ಒಂದೇ ಬೆಂಗಳೂರು ಇರಬೇಕು, ಒಟ್ಟಿಗೆ ಬೆಂಗಳೂರು ಇರಬೇಕು. ಅದಕ್ಕೋಸ್ಕರ ಗ್ರೇಟರ್ ಬೆಂಗಳೂರು ಒಂದೇ ಇರಲಿ, ಒಬ್ಬರೇ ಮೇಯರ್ ಇರಲಿ ಅಂತ ನಮ್ಮ ಸಲಹೆ ಅಧ್ಯಕ್ಷ. ರಾಮಮೂರ್ತಿ ಅವರೇ.